ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸುಸ್ವಾಗತ. ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋದ ಮಾಹಿತಿಯನ್ನು ತಿಳಿಯೋಣ. ನಕ್ಷತ್ರದಲ್ಲಿ ಜನಿಸಿದವರಿಗೆ ನಾಯಕರಾಗುವ ಲಕ್ಷಣಗಳಿವೆಯಂತೆ. ಆ ನಕ್ಷತ್ರ ಯಾವುದು, ಅದರ ಗುಣಲಕ್ಷಣಗಳೆಲ್ಲ ತಿಳಿಸುತ್ತೇನೆ. 27 ನಕ್ಷತ್ರಗಳಲ್ಲಿ ಮೃಗಶಿರ ನಕ್ಷತ್ರವು ಒಂದು. ಈ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಗುಣಲಕ್ಷಣಗಳು ಹೇಗಿರುತ್ತದೆ ಎನ್ನುವುದು ಇಲ್ಲಿ ವಿವರಿಸುತ್ತೇನೆ. ಮೃಗಶಿರ ನಕ್ಷತ್ರವು 27 ನಕ್ಷತ್ರಗಳಲ್ಲಿ 5ನೇ ಸ್ಥಾನದಲ್ಲಿ ಬರುತ್ತದೆ. ಮೃಗಶಿರ ನಕ್ಷತ್ರದಲ್ಲಿರುವ 3 ನಕ್ಷತ್ರಗಳು ಜಿಂಕೆಯ ತಲೆಯ ಆಕಾರವನ್ನು ಹೋಲುತ್ತದೆ. ಆದುದರಿಂದ ಇದನ್ನು ವೇದಗಳಲ್ಲಿ ಮೃಗಶಿರ ಎಂದು ಕರೆಯಲಾಗುತ್ತದೆ. ಈ ನಕ್ಷತ್ರದ ಅಧಿಪತಿ ಮಂಗಳ ಮತ್ತು ದೇವತೆ ಚಂದ್ರ. ಈ ನಕ್ಷತ್ರವು ವೃಷಭ ರಾಶಿಯಲ್ಲಿ ಬರುತ್ತದೆ ಮತ್ತು ಮಿಥುನ ರಾಶಿಯಲ್ಲಿ ಬರುತ್ತದೆ. ಮೃಗಶಿರ ನಕ್ಷತ್ರದವರ ವ್ಯಕ್ತಿತ್ವ ಗುಣಲಕ್ಷಣಗಳು ಹೇಗಿರುತ್ತದೆ ಎಂದು ತಿಳಿಯೋಣ. ಮೃಗಶಿರ ನಕ್ಷತ್ರವು ಮಂಗಳನ ನಕ್ಷತ್ರ ಪುಂಜವಾಗಿದೆ. ಅದರ ಜನ್ಮ ನಕ್ಷತ್ರವು ವ್ಯಕ್ತಿಯ ಸ್ವಭಾವವನ್ನು ಹೆಚ್ಚು ಪರಿಣಾಮ ಬೀರುತ್ತದೆ. ವ್ಯಕ್ತಿ ಧೈರ್ಯಶಾಲಿ, ಶಕ್ತಿಶಾಲಿ ಮತ್ತು ದಕ್ಷತೆಯುಳ್ಳವರಾಗಿರುತ್ತಾರೆ. ಅವರು ಸುಂದರವಾದ ದೃಢಾಕಾರದ ಒಡೆಯ, ಎತ್ತರ ಮಧ್ಯಮ ಮೈಬಣ್ಣ, ಉದ್ದವಾದ ಕಾಲುಗಳು ಮತ್ತು ತೆಳ್ಳಗಿನ ತೋಳುಗಳು, ಚೂಪಾದ ಉಗುರುಗಳು, ತೆಳ್ಳನೆಯ ದೇಹವನ್ನು ಹೊಂದಿರುತ್ತಾರೆ. ಬುದ್ಧಿವಂತನಾಗಿದ್ದು ಸಾಂಸಾರಿಕ ಸೌಕರ್ಯಗಳಲ್ಲಿ ಜೀವನ ನಡೆಸುವ ಅಭ್ಯಾಸ ಅವರದು. ಹೆಚ್ಚು ಬುದ್ಧಿವಂತರಾಗಿದ್ದರೂ ಕೆಲವೊಮ್ಮೆ ಅವರು ಸಮಯ ಬಂದಾಗ ಈ ಗುಣವನ್ನು ಸಂಪೂರ್ಣವಾಗಿ ಬೆಳೆಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಲ್ಲಿ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಅದ್ಭುತ ಸಂಯೋಜನೆ ಇದೆ. ವ್ಯಕ್ತಿಗೆ ಜನ್ಮತಃ ನಾಯಕನಾಗುವ ಗುಣಗಳಿವೆ. ಸಭೆಯಲ್ಲಾಗಲಿ ಸ್ನೇಹಿತರಲ್ಲಿ ಗುಂಪಿನಾಗಲಿ ಅವರ ನಾಯಕತ್ವ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಈ ಜನ್ಮ ರಾಶಿಯ ಜನರು ಕೆಲಸದಲ್ಲಿ ಆಗಾಗ್ಗೆ ಬದಲಾವಣೆಗಳನ್ನು ಮಾಡಲು ಇಷ್ಟಪಡುವುದಿಲ್ಲ. ಆಮೇಲೆ ವ್ಯಾಪಾರ ಕ್ಷೇತ್ರವಿರಲಿ ಉದ್ಯೋಗವಿರಲಿ, ಒಮ್ಮೆ ಆ ಕ್ಷೇತ್ರದಲ್ಲಿ ಕಾಲಿಟ್ಟರೆ ಒಳ್ಳೆಯ ಹೆಸರು ಮಾಡಿಕೊಳ್ಳುವುದರಲ್ಲಿ ನಿರತರಾಗಿರುತ್ತಾರೆ. ಎಲ್ಲವೂ ನಿರ್ಧರಿಸಲ್ಪಟ್ಟಿರುವುದರಿಂದ ಅವರ ಜೀವನದ ಗುರಿಗಳು ಕೂಡ ಬೇಗನೆ ಬದಲಾಗುವುದಿಲ್ಲ. ಜೀವನದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಯಾವುದೇ ರೀತಿ ತಪ್ಪು ತಿಳುವಳಿಕೆ ಇರುವುದಿಲ್ಲ. ಧೈರ್ಯ ಮತ್ತು ಉತ್ಸಾಹ ಕೆಲಸಗಳಲ್ಲಿ ಮುಂದೆ ಇರುವ ಅವರಿಗೆ ಮಾಡಲು ಯಾವುದೇ ಕೆಲಸವನ್ನು ನೀಡಿ ಅವರು ಅದನ್ನು ಉತ್ಸಾಹ ಮತ್ತು ಶಕ್ತಿಯಿಂದ ಮಾಡಲು ಪ್ರಾರಂಭಿಸುತ್ತಾರೆ. ಮುಂದೆ ಯೋಚಿಸಿದ ನಂತರವೇ ಅವರು ಯಾವುದೇ ಕೆಲಸ ಪ್ರಾರಂಭಿಸುತ್ತಾರೆ. ಯಾವಾಗಲೂ ಸತ್ಯವನ್ನು ಮಾತಾಡಲು ಮತ್ತು ಸತ್ಯವನ್ನು ಕೇಳಲು ಇಷ್ಟಪಡುತ್ತಾರೆ. ಮೋಸ ಮಾಡುವವರನ್ನು ಕ್ಷಮಿಸುವುದಿಲ್ಲ. ಅವರು ಯಾರಿಗೂ ಮೋಸ ಮಾಡುವ ಆಲೋಚನೆಯನ್ನು ಹೊಂದುವುದಿಲ್ಲ. ಕೆಲವೊಮ್ಮೆ ಅವರ ಕೆಲಸದಲ್ಲಿ ಆತುರದ ಭಾವವು ಕಂಡುಬರುತ್ತದೆ. ಆದುದರಿಂದಾಗಿ ಕೆಲಸದಲ್ಲಿಯೂ ಒಂದಿಷ್ಟು ಕೊರತೆ ಕಂಡುಬರುತ್ತದೆ. ಮೃಗಶಿರ ನಕ್ಷತ್ರದ ಜನರನ್ನು ವಿಶ್ವಾಸಾರ್ಹ ಸ್ನೇಹಿತರು ಎಂದು ಕರೆಯಲಾಗುತ್ತದೆ. ಅವನು ಸಮಯಕ್ಕೆ ತಮ್ಮ ಸ್ನೇಹಿತರಿಗೆ ಸಹಾಯ ಮಾಡುತ್ತಾರೆ ಮತ್ತು ಸ್ನೇಹದಲ್ಲಿ ಮಾಡಿದ ಭರವಸೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾರೆ. ಸ್ವಾಭಿಮಾನಿಯಾಗಿರುವ ಇವರು ತಮ್ಮ ಸ್ನೇಹಿತರ ಸಹಕಾರ ಅಥವಾ ಸಹಾಯವನ್ನು ತೆಗೆದುಕೊಳ್ಳುವುದಿಲ್ಲ. ಅಪಾಯಗಳನ್ನು ತೆಗೆದುಕೊಳ್ಳುವ ಮೂಲಕ ಜೀವನವನ್ನು ಹೇಗೆ ನಡೆಸಬೇಕೆಂದು ಅವರಿಗೆ ತಿಳಿದಿದೆ.
ಕೌಟುಂಬಿಕ ಜೀವನವು ತುಂಬ ಸಂತೋಷವಾಗಿರುವುದಿಲ್ಲ. ಅವನ ಸಹವರ್ತಿಗಳು ಲಾಭದ ಬದಲು ಹಾನಿಯನ್ನು ಮಾತ್ರ ಮಾಡಬಹುದು. ವ್ಯಕ್ತಿಯ ಪ್ರೀತಿ ಮತ್ತು ನಂಬಿಕೆ ಇತರರ ಮೇಲೆ ಪರಿಣಾಮ ಬೀರಬಾರದು. ಮನೆಯವರಿಂದಲೂ ಸಂಪೂರ್ಣ ಬೆಂಬಲ ಸಿಗುವುದಿಲ್ಲ. ಅದು ಸ್ಥಳೀಯರ ತಪ್ಪು ಅಲ್ಲದಿದ್ದರೂ ಅವರ ಕುಟುಂಬ ಸದಸ್ಯರು ಅವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ವಿಧಿಯ ಪರಿಣಾಮ ಅವನ ಮೇಲೆ ಇರುತ್ತದೆ. ಜೀವನ ಸಂಗಾತಿಯ ಆರೋಗ್ಯವು ಮೃದುವಾಗಿರಬಹುದು. ವ್ಯಕ್ತಿಯ ಜೀವನದಲ್ಲಿ ಒಬ್ಬರಿಗೊಬ್ಬರು ಶ್ರೇಷ್ಠರಾಗಿರುವ ಪರಿಸ್ಥಿತಿಯು ಪ್ರತ್ಯೇಕತೆ ಮತ್ತು ಸಮಸ್ಯೆಯನ್ನು ತರಬಹುದು. ಮದುವೆಯ ನಂತರವೂ ಸ್ಥಳೀಯರು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವುದನ್ನು ಮುಂದುವರಿಸಬಹುದು. ಮೃಗಶಿರ ನಕ್ಷತ್ರದ ಆರೋಗ್ಯ. ಈ ನಕ್ಷತ್ರ ಪುಂಜದವರು ಪಿತ್ತದೋಷಕ್ಕೆ ಸಂಬಂಧಿಸುತ್ತದೆ. ಮೃಗಶಿರ ನಕ್ಷತ್ರದ ವೃತ್ತಿ. ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ಸಂಗೀತ ಮತ್ತು ಕಲಾ ವಿಷಯಗಳ ಬಗ್ಗೆ ಒಲವು ಹೊಂದಿರಬಹುದು. ಅವರು ತಮ್ಮ ಈ ಹವ್ಯಾಸಕ್ಕೆ ಆಳವಾಗಿ ಅಂಟಿಕೊಂಡಿದ್ದಾರೆ. ಸಮಯ ಸಿಕ್ಕಿದಾಗಲೆಲ್ಲ ತನ್ನ ಹವ್ಯಾಸವನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಈ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸಂಪತ್ತು ಮತ್ತು ಖ್ಯಾತಿಯನ್ನು ಪಡೆಯುತ್ತಾರೆ. ಅವರು ತಮ್ಮ ಹವ್ಯಾಸಗಳನ್ನು ಪೂರೈಸಲು ಕೆಲವು ಪ್ರವಾಸಗಳನ್ನು ಮಾಡುತ್ತಾರೆ ಮತ್ತು ಪ್ರವಾಸೋದ್ಯಮ ಆಸಕ್ತಿಯು ಅವರ ಜೀವನದ ಮುಖ್ಯ ಭಾಗವಾಗಿರಬಹುದು. ಅರಣ್ಯ ಪ್ರದೇಶಗಳು, ತೆರೆದ ಮಾಧ್ಯಮಗಳು, ಹುಲ್ಲುಗಾವಲು, ಉದ್ಯಾನವನಗಳು, ನರ್ಸರಿಗಳು, ವಿಶ್ರಾಂತಿ ಗೃಹಗಳು, ಸಣ್ಣ ಅಂಗಡಿಗಳು. ನಕ್ಷತ್ರದ ಮೊದಲನೇ ಹಂತ. ಲಗ್ನ ಅಥವಾ ಚಂದ್ರನು ಮೃಗಶಿರ ನಕ್ಷತ್ರದ ಮೊದಲ ಹಂತದಲ್ಲಿ ಬಂದರೆ ಅಂತಹ ವ್ಯಕ್ತಿಯು ಸಿಂಹದ ಕಣ್ಣುಗಳು, ಸುಂದರವಾದ ಹಲ್ಲುಗಳು, ವಿಜಯಶಾಲಿ, ನೇರವಾದ ಮೂಗು, ಚೂಪಾದ ಉಗುರುಗಳು, ತೀಕ್ಷ್ಣ ದೃಷ್ಟಿಯನ್ನು ಹೊಂದಿರುತ್ತಾರೆ. ಅವರಲ್ಲಿ ಸೋಮಾರಿತನವು ಗೋಚರಿಸುತ್ತದೆ. ಮೃಗಶಿರ ನಕ್ಷತ್ರ ಎರಡನೇ ಹಂತ. ಮೃಗಶಿರ ನಕ್ಷತ್ರದ ಎರಡನೇ ಹಂತದಲ್ಲಿ ಲಗ್ನ ಅಥವಾ ಚಂದ್ರ ಬಂದರೆ ಆ ವ್ಯಕ್ತಿಗೆ ತಾಳ್ಮೆ ಕಡಿಮೆ ಇರುತ್ತದೆ. ಅವನು ಸ್ವಲ್ಪ ಅಂಜುಬುರುಕನೂ ಆಗಿರಬಹುದು. ಕೋಪ ಮತ್ತು ಸ್ವಲ್ಪ ಕುತಂತ್ರ ಸ್ವಭಾವ ಇರುವುದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿಗಾಗಿ ಮುಂದುವರಿಯುತ್ತಾರೆ. ಕಡಿಮೆ ಆಕರ್ಷಕ ಮತ್ತು ಮುಂದೆ ಏನನ್ನೂ ಹೇಳದೆ ಹಿಂದಿನಿಂದ ಗೊಣಗುವ ಸ್ವಭಾವವಿರುತ್ತದೆ. ಮೃಗಶಿರ ನಕ್ಷತ್ರದ ಮೂರನೇ ಹಂತ. ಮೃಗಶಿರ ನಕ್ಷತ್ರದ ಮೂರನೇ ಹಂತದಲ್ಲಿ ಲಗ್ನ ಅಥವಾ ಚಂದ್ರನು ಬಂದರೆ ವ್ಯಕ್ತಿಯ ಗಂಭೀರ ಮತ್ತು ಕಪ್ಪು ಕಣ್ಣುಗಳು, ಎತ್ತರದ ಮೂಗು, ಭುಜದ ಮೇಲೆ ಅಚ್ಚು ಕೂದಲು, ತೆಳ್ಳಗಿನ ಕೈ ಮತ್ತು ಪಾದಗಳು ಹೊಂದಿರಬಹುದು. ಈ ಮೃಗಶಿರ ನಕ್ಷತ್ರದ ನಾಲ್ಕನೇ ಹಂತ. ಲಗ್ನ ಅಥವಾ ಚಂದ್ರನು ಮೃಗಶಿರ ನಕ್ಷತ್ರದ ನಾಲ್ಕನೇ ಹಂತದಲ್ಲಿ ಬಂದರೆ ವ್ಯಕ್ತಿಯು ಹೆಚ್ಚು ವಾಕ್ಚಾತುರ್ಯ, ದುಂಡಗಿನ ತಲೆ ಮತ್ತು ಮಧ್ಯದಿಂದ ಚಪ್ಪಟೆ ಮೂಗು ಹೊಂದಿರುತ್ತಾರೆ. ಹೆಚ್ಚು ಕ್ರಿಯಾಶೀಲರಾಗಿರುತ್ತಾರೆ. ಇವರು ಕೆಟ್ಟ ಕೆಲಸ ಮಾಡುವಷ್ಟು ಶ್ರದ್ಧೆಯಿಂದ ಕೂಡಿರಬಹುದು. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ.